Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ. ಪಥ ಸಂಚಲನಕ್ಕೆ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ. ಮಧ್ಯಾಹ್ನ 3:30ರಿಂದ ಪಥ ಸಂಚಲನದಲ್ಲಿ 350 ಜನರು ಭಾಗಿಯಾಗಲು ಅವಕಾಶವನ್ನ ನೀಡಲಾಗಿದೆ. 350 ಜನರು ಭಾಗಿಯಾಗಲು ಅವಕಾಶವನ್ನ ನೀಡಿದ ಹೈಕೋರ್ಟ್. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿದ್ದ ರಾಜ್ಯ ಸರ್ಕಾರ. ಇನ್ನು ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಪ್ರಶ್ನಿಸಿ ನ್ಯಾಯಾಲಯ ಮೊರೆ ಹೋಗಿದ್ದಾರೆ. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಮಧ್ಯಾಹ್ನ 3:30ರಿಂದ 5:45ರವರೆಗೆ ಪಥ ಸಂಚಲನದಲ್ಲಿ 350 ಜನರು ಭಾಗಿಯಾಗಲು ಈಗಾಗಲೇ ಅವಕಾಶವನ್ನ ನೀಡಿರುವಂಥದ್ದು. 350 ಜನರು ಭಾಗಿಯಾಗಲು ಅವಕಾಶವನ್ನ ನೀಡಿದ ಹೈಕೋರ್ಟ್. ಇನ್ನು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿರುವಂಥದ್ದು. ರಾಜ್ಯ ಸರ್ಕಾರ ನಿರ್ಧಾರವನ್ನ ಪ್ರಶ್ನೆ ಮಾಡಿ ನ್ಯಾಯಾಲಯ ಮೊರೆ ಹೋಗಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಪ್ರಶ್ನೆ ಮಾಡಿ ನ್ಯಾಯಾಲಯವನ್ನ ಮೊರೆ ಹೋಗಿದ್ದಾರೆ. ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ. ಮಧ್ಯಾಹ್ನ 3:30ರಿಂದ 5:45ರ ತನಕ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಇನ್ನು ಈ ಪಥ ಸಂಚಲನದಲ್ಲಿ 350 ಜನರು ಕೂಡ ಭಾಗಿಯಾಗಲು ಅವಕಾಶವನ್ನ ನೀಡಲಾಗಿದೆ. 350 ಜನರು ಭಾಗಿಯಾಗಲು ಅವಕಾಶವನ್ನ ನೀಡಿದ ಹೈಕೋರ್ಟ್ ಅಂತಾನೆ ಹೇಳ್ಬೋದು. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ರಾಜ್ಯ ಸರ್ಕಾರ ಇಲ್ಲಿ ಬ್ರೇಕ್ ಹಾಕಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಪ್ರಶ್ನಿಸಿ ನ್ಯಾಯಾಲಯ ಮೊರೆ ಹೋಗಿದ್ದಾರೆ. ಇನ್ನು ಒಂದ್ ಕಡೆ ಆರ್ಎಸ್ಎಸ್ ಬಗ್ಗೆ ಈಗಾಗಲೇ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ರಾಜ್ಯದಲ್ಲಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೋರಿ ಈಗಾಗಲೇ ಒಂದು ರೀತಿಯಾಗಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿತ್ತು. ಆ ಕಾರಣದಿಂದಾಗಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಇದೇ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಆಗುತ್ತೆ. ಮಧ್ಯಾಹ್ನ 3:35ರಿಂದ ಸಂಜೆ 5:45ರ ತನಕ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನು ಇಲ್ಲಿ ಅರುಣ್ ನೋಡ್ತಾ ಇರ್ಬೋದು, ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಇಲ್ಲಿ ಮುಖಭಂಗವಾಗಿರುವಂಥದ್ದು. ಈಗಾಗಲೇ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೂಡ ನೀಡಲಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗ ಏನಂದ್ರೆ ಕಲಬುರಗಿಯ ಚಿತ್ತಾಪುರದಲ್ಲಿ ಏನೊಂದು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಇದೀಗ ಒಂದು ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಸಹ ಷರತ್ತುಬದ್ಧ ಒಂದು ಅನುಮತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕಲಬುರಗಿ ಹೈಕೋರ್ಟ್ ಪೀಠ ಅದರಲ್ಲಿ ನಡೆದಂತ ಏನು ವಿಚಾರಣೆ ಏನಿದೆ, ಸೊ ಇವತ್ತು ಹೈಕೋರ್ಟ್ ಅದನ್ನ ಇತ್ಯರ್ಥಪಡಿಸಿರುವಂತದ್ದು. ಏನು ಕಳೆದ ಅಕ್ಟೋಬರ್ ಇಂದಲೂ ಸಹ 1-2 ಬಾರಿ ಪೋಸ್ಟ್ಪೋನ್ ಆಯ್ತು ಆರ್ಎಸ್ಎಸ್ ಪಥ ಸಂಚಲನ. ಯಾಕಂದ್ರೆ ಕೋರ್ಟ್ ಕೆಲವೊಂದಷ್ಟು ಶಾಂತಿ ಸಭೆಯನ್ನ ಮಾಡಬೇಕು, ಮತ್ತೆ ಯಾರ್ಯಾರು ಬೇರೆ ಬೇರೆ ಸಂಘಟನೆಯವರ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಸೊ ಅವರ ಒಂದು ಮನವಿಯನ್ನು ಸಹ ಪರಿಗಣನೆ ಮಾಡಬೇಕು, ಮತ್ತೆ ಅವ್ರಿಗೂ ಸಹ ದಿನಾಂಕವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿತ್ತು. ಕಳೆದ ಬಾರಿ ಏನು ಅಕ್ಟೋಬರ್ ಅಂದ್ರೆ ನವೆಂಬರ್ 5ರಂದು ಏನು ಕಲಬುರಗಿ ಅಂದ್ರೆ ಬೆಂಗಳೂರಿನ ಎಜಿ ಅವರ ಒಂದು ಕಚೇರಿಯಲ್ಲಿ ಶಾಂತಿ ಸಭೆಯನ್ನ ಮಾಡಿತ್ತು. ಶಾಂತಿ ಸಭೆಯ ವರದಿಯನ್ನ ಸಹ ಏನು ಕಲಬುರಗಿ ಪೀಠಕ್ಕೆ ಸಹ ಸಲ್ಲಿಕೆ ಮಾಡಿದ್ರು. ಅಂದ್ರೆ ಏನು ಈಗ ಒಂದು ಅನುಮತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನವೆಂಬರ್ 16ನೇ ತಾರೀಕು ಅಂದ್ರೆ ಭಾನುವಾರ ಏನು ಮಧ್ಯಾಹ್ನ 3:30ರಿಂದ 5:45 ಸಮಯ ಇದೆ. ಸೊ ಈ ಸಮಯಾವಕಾಶ ಈಗ ಕೊಟ್ಟಿರುವಂತದ್ದು. ಜೊತೆಗೆ ಕೇವಲ ಒಂದು 355 ಜನರು ಮಾತ್ರ ಏನು ಭಾಗವಹಿಸಕ್ಕೆ ಈಗ ಹೈಕೋರ್ಟ್ ಒಂದು ಅನುಮತಿಯನ್ನ ಕೊಟ್ಟಿರುವಂತದ್ದು. ಮತ್ತೆ ಏನು ಅರ್ಜಿದಾರರ ಪರವಾಗಿ ಅರುಣ್ ಶರ್ಮಾ ಅವರು ಸಹ ವಾದವನ್ನು ಮಾಡಿದ್ರು. 600 ಜನ
ಏನು ಭಾಗಿಯಾಗಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ರು. ಆದ್ರೆ ಕೋರ್ಟ್ ಏನಂದ್ರೆ ಇದೇ ರೀತಿ ಏನು ಜಾಸ್ತಿ ಜನ ಭಾಗಿಯಾದ್ರೆ ಅದ್ರಲ್ಲೊಂದು ಕೆಲವೊಂದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಮತ್ತೆ ಪೊಲೀಸ್ ಸಹ ಭದ್ರತೆಯನ್ನು ಕೈಗೊಳ್ಬೇಕಾಗುತ್ತೆ. ಹಾಗಾಗಿ ಏನು ಕಡಿಮೆ ಸಂಖ್ಯೆಯಲ್ಲಿ ನೀವು ಪಥಸಂಚಲನ ಮಾಡಿ, ಮತ್ತೆ ಪೊಲೀಸರು ಮತ್ತು ಜಿಲ್ಲಾಡಳಿತ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತೆ. ಅದೇ ರೀತಿ ಸಹಕಾರವನ್ನು ನೀವು ಸಹ ಅವರಿಗೆ ಕೊಡಬೇಕು ಅಂತ ಸೂಚನೆ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಏನು ಈ ಒಂದು RSS ಚಿತ್ತಾಪುರದಲ್ಲಿ ನಡೆಸಬೇಕು ಪಥಸಂಚಲನ ಕೋರಿದಂತ ಅರ್ಜಿ ಇದ್ದಾಗ ಇದೀಗ ಒಂದು ಹೈಕೋರ್ಟ್ ಇತ್ಯರ್ಥ ಪಡಿಸಿರುವಂತದ್ದು. ನವೆಂಬರ್ 16 ಭಾನುವಾರ ಏನು ಮಧ್ಯಾಹ್ನ 3:30ರಿಂದ 5:45 ಅವರು ಪಥಸಂಚಲನ ಎಲ್ಲಿಂದ ಪ್ರಾರಂಭ ಮಾಡ್ತಾರೋ ಅಲ್ಲಿ ಮಾಡಿ ಮುಗಿಸಬೇಕು. ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳೇನಾದ್ರು ನಡೆದ್ರೆ ಮತ್ತೆ ಕಂಡು ಬಂದಲ್ಲಿ ಯಾರು ಆಯೋಜಕರು ಇರ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸರಿಗೂ ಸಹ ಒಂದು ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇದರಲ್ಲಿ ಕೆಲವೊಂದು ಷರತ್ತುಗಳನ್ನು ಸಹ ಹೈಕೋರ್ಟ್ ವಿಧಿಸಿರುವಂತದ್ದು. ಆ ಷರತ್ತುಗಳನ್ನು ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡೋದಿಲ್ಲ, ಯಾಕಂದ್ರೆ ಒಂದು ಬಾರಿಗೆ ಮಾತ್ರ ಈ ಒಂದು ಅವಕಾಶ ಇರುತ್ತೆ, ಮತ್ತೆ ಇದು ಪದೇ ಪದೇ ಈ ರೀತಿ ಅವಕಾಶಗಳು ಇರೋದಿಲ್ಲ ಅಂತ ಹೇಳಿದ್ರು ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. RSS ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ್ದ ರಾಜ್ಯ ಸರ್ಕಾರ ಈಗಾಗಲೇ ಪಥಸಂಚಲನಕ್ಕೆ ಕೂಡ ಅನುಮತಿಯನ್ನ ನೀಡಲಾಗಿದೆ. ಇನ್ನು ಈ ಪಥಸಂಚಲನದಲ್ಲಿ 350 ಜನರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ನವೆಂಬರ್ 16ರಂದು ಈ ಪಥಸಂಚಲನ ಆಗುತ್ತೆ. ಪಥಸಂಚಲನ 3:35ರಿಂದ ಸಂಜೆ 5:45ರವರೆಗೆ ಪಥಸಂಚಲನದಲ್ಲಿ ಸಾಕಷ್ಟು ಜನರು ಕೂಡ ಭಾಗಿಯಾಗ್ತಾರೆ. ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ RSS ಪಥಸಂಚಲನ ಈಗಾಗಲೇ ನಿರ್ಧಾರವನ್ನ ಮಾಡಿರುವಂಥದ್ದು. ಪಥಸಂಚಲನದಲ್ಲಿ 350 ಜನರು ಭಾಗಿಯಾಗಲು ಅವಕಾಶವನ್ನ ನೀಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಇಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ RSS ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಿರುವಂತದ್ದು ಚಿತ್ತಾಪುರದಲ್ಲಿ. ಏನಿದೆ ಸರ್, ಏನ್ ಹೇಳ್ತೀರಾ ಇದಕ್ಕೆ? ಇದು ಯಾರು ಅದನ್ನ ವಿರೋಧ ಮಾಡಿದ್ರು ಅವರ ಮುಖಕ್ಕೆ ಮಂಗಳಾರತಿ ಮಾಡಿದೆ ಕೋರ್ಟು. ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ. ಶಾಂತಿಯುತವಾಗಿ ಈ ಚಟುವಟಿಕೆಗಳನ್ನ ಮಾಡ್ತಕ್ಕಂಥವರಿಗೆ ಇವರು ಇಷ್ಟೊಂದು ತೊಂದರೆ ಕೊಡಬೇಕು ಅಂತೇಳಿ ತಮಗೆ ಕೊಟ್ಟಿರ್ತಕ್ಕಂಥ ಖಾತೆಯ ಜವಾಬ್ದಾರಿಯನ್ನ ಬಿಟ್ಟು ಇಲ್ಲ ಸಲ್ಲದ ವಿಚಾರಗಳಿಗೆ ಮೂಗು ತೂರಿಸ್ತಾ ಇರತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಕಪಾಳ ಮೋಕ್ಷ ಆಗಿದೆ. ಇನ್ಮೇಲೆ ಆದ್ರೂ ಅವ್ರು ಅದನ್ನ ತಿದ್ದುಕೊಂಡು ನಡ್ಕೊಳ್ಬೇಕು, ಮತ್ತೆ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಅದನ್ನ ಬಿಟ್ಟು ಎಲ್ಲಾ ವಿಚಾರಗಳಲ್ಲೂ ಮೂಗು ತೋರಿಸಿ ಪ್ರಚಾರ ಪ್ರಿಯರಾಗಿ ಕಾಲಹರಣ ಮಾಡಬಾರದು. ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿ. ಇನ್ನು ಮುಂದೆ RSS ಬಗ್ಗೆ ಮಾತಾಡೋದನ್ನ ನಿಲ್ಲಿಸಲಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇನ್ನು ಅದೇ ರೀತಿಯಾಗಿ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಧ್ಯಾಹ್ನ 3:30ರಿಂದ ನಡೆಯುತ್ತೆ. ಅದರಲ್ಲಿ ನೀವು ಏನಾದ್ರೂ ಭಾಗಿಯಾಗ್ತೀರಾ ಸರ್? ಇಲ್ಲ, ಅದು ಲೋಕಲ್ ಅವರು ಅಲ್ಲಿ ಚಿತ್ತಾಪುರದವರು ಆಗ್ತಾರೆ. ಎಲ್ಲಾ ಕಡೆಯಲ್ಲೂ ನೋಡಿ ಎಲ್ಲೆಲ್ಲಿ ಆಗ್ತದೋ ಆ ಸ್ಥಳೀಯ ಕಾರ್ಯಕರ್ತರು ಭಾಗವಹಿಸಿರ್ತಾರೆ. ಅದರಿಂದಾಗಿ ಹೊರಗಡೆಯಿಂದ ಹೋಗ್ತಕ್ಕಂತ ಅವಶ್ಯಕತೆ ಇಲ್ಲ. ಆ ರೀತಿ ಅವರು ನಡ್ಕೊಳ್ಳೋದು ಇಲ್ಲ. ಹೌದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.